ಚಿಕ್ಕಬಳ್ಳಾಪುರದ ಚಿಂತಾಮಣಿ ಜನರಿಗೆ ಕರಾಳ ಭಾನುವಾರ ಇವತ್ತು ಭೀಕರ ರಸ್ತೆ ಅಪಘಾತಕ್ಕೆ ಬರೋಬ್ಬರಿ 12 ಮಂದಿ ಬಲಿಯಾಗಿದ್ದಾರೆ. ಓವರ್ಟೇಕ್ ಮಾಡಲು ಹೋಗಿ ಜೀಪ್ ಹಾಗೆ ಲಾರಿ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದೆ. ಪರಿಣಾಮ 12 ಮಂದಿ ತಮ್ಮ ಪ್ರಾಣ ತೆತ್ತಿದ್ದಾರೆ. ಓವರ್ಟೇಕ್ ಒಂದು ದುರ್ಘಟನೆಗೆ ಕಾರಣ ಅಂತ ತಿಳಿದು ಬಂದಿದೆ. ಮಾಡಿಕೇರಿ ಕ್ರಾಸ್ ಬಳಿ ಒಂದು ಭೀಕರ ಅಪಘಾತ ನಡೆದಿದೆ. ಅಪಘಾತದ ರಭಸಕ್ಕೆ ಸ್ಥಳದಲ್ಲೇ 5 ಸಾವನ್ನಪ್ಪಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಇನ್ನು 7 ಮಂದಿ ಸಾವನ್ನಪ್ಪಿದ್ದಾರೆ. ಘಟನಾ ಸ್ಥಳಕ್ಕೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಭೇಟಿ ನೀಡಿದ್ದು ಅಪಘಾತದಲ್ಲಿ ಶ್ರೀನಿವಾಸಪುರ ತಾಲೂಕಿನ ನಿವಾಸಿಗಳು ಕೂಡ ಮೃತಪಟ್ಟಿದ್ದಾರೆ ಅಂತ ಗೊತ್ತಾಗಿದೆ. ರಮೇಶ್ ಕುಮಾರ್ ಹಾಗೆ ಶಾಸಕ ಕೆವೈ ನಂಜೇಗೌಡ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಈ ಒಂದು ಭೀಕರ ಅಪಘಾತದಲ್ಲಿ ಒಟ್ಟು 12 ಮಂದಿ ಬಲಿಯಾಗಿದ್ದಾರೆ. ಓವರ್ಟೇಕ್ ಮಾಡೋದಕ್ಕೆ ಹೋಗಿ ಒಂದು ಅಪಘಾತ ನಡೆದಿದೆ ಅಂತ ತಿಳಿದು ಬಂದಿದೆ. ಜೀಪ್ ಹಾಗೆ ಲಾರಿ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದ ಪರಿಣಾಮ ಈ ಒಂದು ಭೀಕರ ಅಪಘಾತ ಆಗಿರುವಂಥದ್ದು. ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಅಪಘಾತದ ಭೀಕರತೆ ಯಾವ ರೀತಿಯಾಗಿತ್ತು ಅಂತಂದ್ರೆ ಜೀಪ್ ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿದೆ. ದೇಹಗಳೆಲ್ಲವೂ ಕೂಡ ಛಿದ್ರವಾಗಿ ಬಿದ್ದಿರುವಂಥದ್ದು. ಘಟನಾ ಸ್ಥಳದಲ್ಲಿಯೇ 5 ಮೃತಪಟ್ಟಿದ್ರು. ಇನ್ನು ಆಸ್ಪತ್ರೆಯಲ್ಲಿ 7 ಮಂದಿ ಮೃತಪಟ್ಟಿದ್ದಾರೆ. ಇವತ್ತು ಕರಾಳ ಭಾನುವಾರ 12 ಜನ ತಮ್ಮ ಜೀವ ಕಳ್ಕೊಂಡಿದ್ದಾರೆ. ಅಪಘಾತದಲ್ಲಿ ಜೀಪ್ ಹಾಗೆ ಲಾರಿ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿರುವಂಥದ್ದು. ಅಪಘಾತದ ತೀವ್ರತೆ ಯಾವ ರೀತಿಯಾಗಿತ್ತು ಅಂತಂದ್ರೆ ಸಂಪೂರ್ಣವಾಗಿ ಜೀಪ್ ಇದೀಗ ನುಜ್ಜುಗುಜ್ಜಾಗಿದೆ. ಸ್ಥಳದಲ್ಲೇ 5 ಮೃತಪಟ್ಟರೆ ಆಸ್ಪತ್ರೆಯಲ್ಲಿ ಮತ್ತೆ 7 ಜನ ತಮ್ಮ ಪ್ರಾಣ ತೆತ್ತಿದ್ದಾರೆ. ಮೃತದೇಹಗಳ ಮುಂದೆ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟುವಂತಿತ್ತು. ಚಿಂತಾಮಣಿಯಲ್ಲಿ ಈ ಒಂದು ಅಪಘಾತ ನಡೆದಿದೆ. ಪರಿಹಾರ ಸಿಕ್ಕುವ ರೀತಿಯಲ್ಲಿ ಕೇಸ್ ಆದಾಗ ಇನ್ಶೂರೆನ್ಸ್ ಕ್ಲೇಮ್. ಗುಜರಾತ್ನಲ್ಲೂ ರಾಜಕೀಯ ಬದಲಾವಣೆ ಆಗಿದೆ. ನಿನ್ನೆ ಸಿಎಂ ಸ್ಥಾನಕ್ಕೆ ವಿಜಯ್ ರೂಪಾನಿ ರಾಜೀನಾಮೆ ನೀಡಿದ್ರು. ಇದೀಗ ಮೋದಿ ನಾಡಿಗೆ ನೂತನ ಸಿಎಂ ಆಗಿ ಭೂಪೇಂದ್ರ ಪಟೇಲ್ ಅಚ್ಚರಿಯಾಗಿ ಆಯ್ಕೆಯಾಗಿದ್ದಾರೆ. ಭೂಪೇಂದ್ರ ಅವರ ಆಯ್ಕೆ ಆಗಿದ್ದು ಹೇಗೆ, ರೂಪಾನಿ ರಾಜೀನಾಮೆಗೆ ಕಾರಣವೇನು ಅನ್ನೋ ರಿಪೋರ್ಟ್ ಇಲ್ಲಿದೆ ನೋಡಿ. ಗುಜರಾತ್ಗೆ ಭೂಪೇಂದ್ರ ಪಟೇಲ್ ನೂತನ ಸಿಎಂ. ಮೊದಲ ಬಾರಿ ಎಂಎಲ್ಎಯ ಅಚ್ಚರಿ ಆಯ್ಕೆ. ಮೋದಿ ನಾಡು ಗುಜರಾತ್ನಲ್ಲೀಗ ಬದಲಾವಣೆ ಪರ್ವ. ವಿಧಾನಸಭಾ ಚುನಾವಣೆಗೆ ಇನ್ನು 15 ತಿಂಗಳಷ್ಟೇ ಬಾಕಿ ಇದೆ. ಅಷ್ಟರಲ್ಲೇ ಗುಜರಾತ್ನಲ್ಲಿ ನಾಯಕತ್ವ ಬದಲಾವಣೆ ಆಗಿದೆ. ಹೈಕಮಾಂಡ್ ಸೂಚನೆ ಮೇರೆಗೆ ನಿನ್ನೆ ಸಿಎಂ ಸ್ಥಾನಕ್ಕೆ ವಿಜಯ್ ರೂಪಾನಿ ರಾಜೀನಾಮೆ ನೀಡಿದ್ರು. ಇಂದು ಬಿಜೆಪಿ ಹೈಕಮಾಂಡ್ ನೂತನ ಸಿಎಂ ಆಯ್ಕೆ ಮಾಡಿದೆ. ಘಟ್ಲೋಡಿಯಾ ಕ್ಷೇತ್ರದ ಶಾಸಕ ಭೂಪೇಂದ್ರ ಪಾಟೀಲ್ ಗುಜರಾತ್ನ 17ನೇ ಸಿಎಂ ಆಗಿ ಆಯ್ಕೆಯಾಗಿದ್ದಾರೆ. ಗಾಂಧಿನಗರದ ಬಿಜೆಪಿ ಕಚೇರಿಯಲ್ಲಿ ನಡೆದ ಸಭೆ ಬಳಿಕ ನೂತನ ಸಿಎಂ ಘೋಷಣೆ ಮಾಡಲಾಯಿತು. श्री भूपेंद्र रजनीकांत पटेल प्रस्ताव पर समर्थन हो गया है. इस काम के अतिरिक्त कोई प्रस्ताव है? सारे लोग दोनों हाथ उठाकर जाओ ना मीडिया. ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಹಾಗೂ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಗುಜರಾತ್ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನೂತನ ಸಿಎಂ ಹೆಸರು ಘೋಷಿಸಿದ್ರು. ಭೂಪೇಂದ್ರ ಭಾಯ್ ಪಟೇಲ್ ಆಯ್ಕೆಗೆ ಬಿಎಲ್ಪಿ ಸಭೆಯಲ್ಲಿ ಸಮ್ಮತಿ ಸಿಕ್ಕಿದೆ. ಭೂಪೇಂದ್ರ ಪಟೇಲ್ ಅವರಿಗೆ ನಿರ್ಗಮಿತ ಸಿಎಂ ವಿಜಯ್ ರೂಪಾನಿ ಹೂಗುಚ್ಛ ನೀಡಿ ಸನ್ಮಾನಿಸಿದ್ರು. ಸಿಎಂ ಆಯ್ಕೆಯಾದ ಬಳಿಕ ಮಾತನಾಡಿದ ಭೂಪೇಂದ್ರ ಪಟೇಲ್, ಗುಜರಾತ್ನಲ್ಲಿ 15 ತಿಂಗಳ ಅವಧಿಯಲ್ಲಿ ಇನ್ನಷ್ಟು ಅಭಿವೃದ್ಧಿ ಮಾಡಿ ಪಕ್ಷವನ್ನ ಮುಂದಿನ ಚುನಾವಣೆಗೆ ಸಜ್ಜುಗೊಳಿಸುವುದಾಗಿ ಹೇಳಿದ್ರು. मेरे पर जो विश्वास रखा है वो विश्वास को बिना टूटे हुए विकास के जो काम बाकी है वो आगे बढ़ाएंगे और साथ में संगठन को साथ में लेके आगे बढ़ाएंगे. थैंक यू. ಇನ್ನು ಭೂಪೇಂದ್ರ ಪಟೇಲ್ ಯಾರು, ಅವರ ಹಿನ್ನೆಲೆ ಏನು, ಅವರ ಆಯ್ಕೆಗೆ ಕಾರಣವೇನು ಅನ್ನೋದನ್ನ ನೋಡೋದಾದ್ರೆ
ಭೂಪೇಂದ್ರ ಪಟೇಲ್ ಅವರು ಗಟ್ಲೋಡಿಯ ವಿಧಾನಸಭಾ ಕ್ಷೇತ್ರದ ಶಾಸಕ. ಮಾಜಿ ಸಿಎಂ ಆನಂದಿಬೆನ್ ಪಟೇಲ್ ಅವರ ಅತ್ಯಾಪ್ತ ಕೂಡ ಹೌದು. ಆನಂದಿಬೆನ್ ಪಟೇಲ್ ಅವರ ಗಟ್ಲೋಡಿಯ ಕ್ಷೇತ್ರದಿಂದಲೇ ನಿಂತು 1,17,000 ಮತಗಳ ಅಂತರದಿಂದ ವಿಜಯ ಸಾಧಿಸಿದ್ರು. ಭೂಪೇಂದ್ರ ಪಟೇಲ್ ಅವರು ಇದೇ ಮೊದಲ ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ರು. ಇದಕ್ಕೂ ಮುಂಚೆ ಅಹಮದಾಬಾದ್ ಮುನ್ಸಿಪಲ್ ಕಾರ್ಪೊರೇಷನ್ನ ಅಧ್ಯಕ್ಷರಾಗಿದ್ರು. ಸದ್ಯ ಅಹಮದಾಬಾದ್ ನಗರಾಭಿವೃದ್ಧಿ ನಿಗಮದ ಚೇರ್ಮನ್ ಕೂಡ ಆಗಿದ್ದಾರೆ. ಅಹಮದಾಬಾದ್ ಮುನ್ಸಿಪಲ್ ಸದಸ್ಯರು ಆಗಿದ್ರು. ಇನ್ನು ಭೂಪೇಂದ್ರ ಇಂಜಿನಿಯರಿಂಗ್ ಪದವೀಧರರಾಗಿದ್ದು RSSನ ಹಿನ್ನೆಲೆ ಇದೆ. ಪಾಟೀದಾರ್ ಸಮುದಾಯಕ್ಕೆ ಈ ಬಾರಿ ಸಿಎಂ ಸ್ಥಾನ ಕೊಡಬೇಕಿದ್ದ ಹಿನ್ನೆಲೆ ಇವರ ಹೆಸರನ್ನ ಸ್ವತಃ ವಿಜಯ್ ರೂಪಾನಿ ಅವರೇ ಸೂಚಿಸಿದ್ರು. ಗುಜರಾತ್ನಲ್ಲಿ ಸಿಎಂ ಬದಲಾವಣೆ ಯಾಕಾಯಿತು ಅನ್ನೋದನ್ನ ನೋಡೋದಾದ್ರೆ, ಗುಜರಾತ್ ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ತವರು ರಾಜ್ಯ. ಆದರೆ ಈ ಇಬ್ಬರು ನಾಯಕರ ತವರಲ್ಲೇ ಅಭಿವೃದ್ಧಿ ಕುಂಠಿತ ಆಗಿತ್ತು. ಕೊರೋನಾ ನಿರ್ವಹಣೆಯಲ್ಲೂ ರೂಪಾನಿ ಟೀಮ್ ವೈಫಲ್ಯ ಆಗಿತ್ತು. ಸರ್ಕಾರದಲ್ಲಿ ಭ್ರಷ್ಟಾಚಾರ, ಆಡಳಿತವೂ ಕುಂಠಿತ ಇತ್ತು. ಅಲ್ಲದೆ ವಿಜಯ್ ರೂಪಾನಿ ವರ್ಚಸ್ಸು ಕೂಡ ಕಡಿಮೆ ಆಗಿತ್ತು. 2023ರ ಚುನಾವಣೆಯಲ್ಲಿ ಇವೆಲ್ಲದರ ಲಾಭ ಪಡೆಯಲು ಕಾಂಗ್ರೆಸ್ ಸೈಲೆಂಟ್ ಆಗಿ ಪ್ಲಾನ್ ಮಾಡ್ತಿತ್ತು. ಪಾಟೀದಾರ್ ಮತ ಕಾಂಗ್ರೆಸ್ ಸೆಳೆಯಲು ಪ್ರಯತ್ನ ಮಾಡ್ತಿತ್ತು. ಕಳೆದ 2017ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾಟೀದಾರ್ ಸಮುದಾಯದ ಮತಗಳಿಂದಲೇ 78 ಸೀಟು ಗೆದ್ದಿತ್ತು. ಹೀಗಾಗಿ ಪಾಟೀದಾರ್ ಮತ ಬಿಜೆಪಿ ಕೈತಪ್ಪುವ ಆತಂಕ ಇತ್ತು. ವಿಜಯ್ ರೂಪಾನಿ ಜೈನ್ ಸಮುದಾಯದವರಾಗಿರೋದ್ರಿಂದ ಪಾಟೀದಾರ್ ನಾಯಕ ಭೂಪೇಂದ್ರಗೆ ಸಿಎಂ ಪಟ್ಟ ನೀಡಲಾಗಿದೆ. ಭೂಪೇಂದ್ರ ಪಟೇಲ್ ಸಿಎಂ ಆಗಿ ಆಯ್ಕೆ ಆಗ್ತಿದ್ದಂತೆ ರಾಜಭವನಕ್ಕೆ ಆಗಮಿಸಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ದಾರೆ. ನಾಳೆಯೇ ಭೂಪೇಂದ್ರ ಪಟೇಲ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಇದಾದ್ಮೇಲೆ ಹೈಕಮಾಂಡ್ ಆಜ್ಞೆ ಪಡೆದು ಮಂತ್ರಿಮಂಡಲ ರಚಿಸಲಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಗುಜರಾತ್ನಲ್ಲೂ ಕರ್ನಾಟಕ ಮಾದರಿಯಲ್ಲೇ ಸಿಎಂ ಆಯ್ಕೆ ನಡೆದಿದೆ. ರಾಜ್ಯದಲ್ಲಿ ಬಿಎಸ್ವೈ ಬದಲಾವಣೆ ಕೂಗು ಕೇಳಿಬಂದಾಗ ಹೈಕಮಾಂಡ್ ಬೊಮ್ಮಾಯಿ ಅವರನ್ನ ಅಚ್ಚರಿಯಾಗಿ ಆಯ್ಕೆ ಮಾಡಿತ್ತು. ಈಗ ಗುಜರಾತ್ನಲ್ಲೂ ವಿಜಯ್ ರೂಪಾನಿಯಿಂದ ತೆರವಾದ ಸ್ಥಾನಕ್ಕೆ ಅಚ್ಚರಿ ಎಂಬಂತೆ ಭೂಪೇಂದ್ರ ಪಟೇಲ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಇಲ್ಲಿ ಲಿಂಗಾಯತ ಮತದ ಮೇಲೆ ಕಣ್ಣಿಟ್ಟಿದ್ದಂತೆ ಅಲ್ಲಿ ಪಾಟೀದಾರ್ ಸಮುದಾಯವೇ ಟಾರ್ಗೆಟ್. ಇನ್ನು ಮಂತ್ರಿಮಂಡಲ ರಚನೆ ಯಾವ ರೀತಿ ಇರುತ್ತೆ ಅನ್ನೋದೇ ಸಸ್ಪೆನ್ಸ್. ಗುಜರಾತ್ನಲ್ಲಿ ಕರ್ನಾಟಕ ಮಾದರಿ ಸಿಎಂ ಆಯ್ಕೆ. ಇಲ್ಲಿ ಲಿಂಗಾಯತ ಪ್ರಾತಿನಿಧ್ಯ, ಅಲ್ಲಿ ಪಾಟೀದಾರ್ಗೆ ಮಣೆ. ಅದು 2021ರ ಜುಲೈ 26. ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ ಕೇಳಿಬಂದ ಹಿನ್ನೆಲೆ ಸಿಎಂ ಸ್ಥಾನಕ್ಕೆ ಬಿಎಸ್ ಯಡಿಯೂರಪ್ಪನವರು ರಾಜೀನಾಮೆ ಘೋಷಿಸಿದ್ರು. ಸರ್ಕಾರದ 2 ವರ್ಷದ ಸಂಭ್ರಮದ ಸಮಾರಂಭದಲ್ಲೇ ಗದ್ಗದಿತರಾಗಿ ಬಿಎಸ್ವೈ ತಮ್ಮ ನಿರ್ಧಾರ ಪ್ರಕಟಿಸಿದ್ರು. ಅದಾದ್ಮೇಲೆ ಆಗಿದ್ದು ಅಚ್ಚರಿ ಆಯ್ಕೆ. ಸಿಎಂ ರೇಸ್ನಲ್ಲಿ ಹಲವು ಪ್ರಮುಖರ ಹೆಸರಿದ್ರು. ಮಾರನೇ ದಿನ ಲಿಂಗಾಯತ ಸಮುದಾಯದ ನಾಯಕ ಬಸವರಾಜ ಬೊಮ್ಮಾಯಿ ಸಿಎಂ ಆಗಿ ಆಯ್ಕೆಯಾಗಿದ್ರು. ಸ್ವತಃ ಬಿಎಸ್ವೈ ಅವರೇ ಬೊಮ್ಮಾಯಿ ಹೆಸರನ್ನ ಸೂಚಿಸಿದ್ರು. ಇದೀಗ ಗುಜರಾತ್ನಲ್ಲೂ ಕರ್ನಾಟಕ ಮಾದರಿಯಲ್ಲೇ ನಾಯಕತ್ವ ಬದಲಾವಣೆಯಾಗಿದೆ. ಭ್ರಷ್ಟಾಚಾರ, ಅಸಮರ್ಥ ಸಿಎಂ ಅನ್ನೋ ಕಾರಣಕ್ಕೆ ವಿಜಯ್ ರೂಪಾನಿ ರಾಜೀನಾಮೆ ನೀಡಿದ್ದಾರೆ. ಅಲ್ಲಿನ ಹೆಚ್ಚಿನ ಸಂಖ್ಯೆಯಲ್ಲಿರೋ ಪಾಟೀದಾರ್ ಸಮುದಾಯದ ಭೂಪೇಂದ್ರ ಪಟೇಲ್ ಸಿಎಂ ಆಗಿದ್ದಾರೆ. ಅಚ್ಚರಿ ಏನಂದ್ರೆ, ರಾಜ್ಯದಲ್ಲಿ ಬಿಎಸ್ವೈ ಅವರೇ ತನ್ನ ಉತ್ತರಾಧಿಕಾರಿ ಆಯ್ಕೆ ಮಾಡಿದಂತೆ ವಿಜಯ್ ರೂಪಾನಿ ಕೂಡ ತಮ್ಮ ಉತ್ತರಾಧಿಕಾರಿಯಾಗಿ ಭೂಪೇಂದ್ರ ಅವರನ್ನ ಆಯ್ಕೆ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಬಿಜೆಪಿಗೆ ಲಿಂಗಾಯತ ಮತಗಳೇ ಪ್ರಮುಖ. ಒಂದ್ ಕಡೆ ನಾಯಕತ್ವ ಬದಲಾವಣೆಗೆ ಸ್ವಪಕ್ಷದಲ್ಲೇ ಕೂಗು ಕೇಳಿಬಂದಿದ್ರಿಂದ ಬಿಎಸ್ವೈ ಬದಲಾವಣೆ ಹೈಕಮಾಂಡ್ಗೆ ಅನಿವಾರ್ಯ ಆಗಿತ್ತು. ಅದೇ ರೀತಿ ಗುಜರಾತ್ನಲ್ಲಿ ಪಾಟೀದಾರ್ ಸಮುದಾಯದ ಪ್ರಾಬಲ್ಯ ಇದೆ. ಹೀಗಾಗಿ ಜೈನ ಸಮುದಾಯದ ವಿಜಯ್ ರೂಪಾನಿ ಅವರ ಬದಲಾವಣೆಯಾಗಿದೆ. ರಾಜ್ಯದಲ್ಲಿ ಬೊಮ್ಮಾಯಿ ಅವರು ಸಿಎಂ ಆದ್ಮೇಲೆ ಬಿಎಸ್ವೈ ಅವರು ಹೇಳಿದಂತೆ ಕೇಳೋ ರಬ್ಬರ್ ಸ್ಟ್ಯಾಂಪ್ ಅನ್ನೋ ಮಾತು ಕೇಳಿಬಂದಿದ್ವು. ಇದೀಗ ಗುಜರಾತ್ನಲ್ಲೂ ಭೂಪೇಂದ್ರ ಪಟೇಲ್ ಅವರು ವಿಜಯ್ ರೂಪಾನಿ ಅವರ ರಬ್ಬರ್ ಸ್ಟ್ಯಾಂಪ್ ಆಗಿರ್ತಾರೆ ಅನ್ನೋ ಮಾತು ಈಗಲೇ ಕೇಳಿಬಂದಿದೆ. ಪ್ರಮುಖ ಖಾತೆಗಳಲ್ಲೂ ಮಹತ್ವದ ಬದಲಾವಣೆ. ಕರ್ನಾಟಕದಲ್ಲಿ ಬೊಮ್ಮಾಯಿ ಸಿಎಂ ಆದ್ಮೇಲೆ ಖಾತೆಗಳಲ್ಲಿ ಮಹತ್ವದ ಬದಲಾವಣೆಗಳು ಆಗಿದ್ವು. ಶೆಟ್ಟರ್ ಸೇರಿ ಘಟಾನುಘಟಿ ನಾಯಕರಿಗೆ ಸಚಿವ ಸ್ಥಾನ ಸಿಕ್ಕಿರಲಿಲ್ಲ. ಇದೀಗ ಗುಜರಾತ್ನಲ್ಲೂ ಭೂಪೇಂದ್ರ ಪಟೇಲ್ ಸಿಎಂ ಆದ್ಮೇಲೆ ಖಾತೆಗಳಲ್ಲಿ ಅಚ್ಚರಿ ಬದಲಾವಣೆ ಆಗೋ ಸಾಧ್ಯತೆ ಇದೆ. ಕರ್ನಾಟಕದಲ್ಲಿ ಆದಂತೆ ಕೆಲ ಘಟಾನುಘಟಿ ನಾಯಕರಿಗೂ ಕೊಕ್ಕೊಟ್ಟು ಹೊಸಬರಿಗೆ ಮಣೆ ಹಾಕೋ ಸಾಧ್ಯತೆಯೂ ಇದೆ. ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಜೋಡಿ ಇದೀಗ ಸಿಎಂಗಳನ್ನೇ ಬದಲಾವಣೆ ಮಾಡಿ ಇನ್ನು 15 ತಿಂಗಳಲ್ಲಿ ನಡೆಯಲಿರೋ ಚುನಾವಣೆಗೆ ಪಕ್ಷವನ್ನ ಇನ್ನಷ್ಟು ಪಕ್ವಗೊಳಿಸಲು ಈ ಪ್ಲಾನ್ ಮಾಡಿದೆ. ಸದ್ಯ ಈಗ ಗುಜರಾತ್ನಲ್ಲಿ ಮೇಜರ್ ಸರ್ಜರಿ ಆಗ್ತಿದೆ.
ಮುಂದೆ ಇನ್ನು ಯಾವ್ಯಾವ ರಾಜ್ಯದಲ್ಲಿ ಏನೆಲ್ಲ ಆಪರೇಷನ್ಗಳು ಆಗಬಹುದು ಅನ್ನೋದು ಎಲೆಕ್ಷನ್ ಅಷ್ಟೊತ್ತಿಗೆ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ನಾಳೆಯಿಂದ ವಿಧಾನಮಂಡಲ ಅಧಿವೇಶನ ಆರಂಭ ಆಗ್ತಾ ಇದೆ. ಬಸವರಾಜ ಬೊಮ್ಮಾಯಿ ಸಿಎಂ ಆದ ಬಳಿಕ ಮೊದಲ ಅಧಿವೇಶನವನ್ನ ನಡೆಸ್ತಾ ಇದ್ದಾರೆ. ಬೆಲೆ ಏರಿಕೆ, ಹದಗೆಟ್ಟ ಕಾನೂನು ಸುವ್ಯವಸ್ಥೆ, ರಾಷ್ಟ್ರೀಯ ಶಿಕ್ಷಣ ನೀತಿ ಹಾಗೂ ಭ್ರಷ್ಟಾಚಾರ ಪ್ರಕರಣಗಳ ಬಗ್ಗೆ ಪ್ರಸ್ತಾಪಿಸಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಕಾಂಗ್ರೆಸ್ ತಂತ್ರ ರೂಪಿಸ್ತಾ ಇದೆ. ಅಧಿವೇಶನ ಕಾರ್ಯಕಲಾಪ ಹೇಗಿರುತ್ತೆ ಅನ್ನೋದರ ರಿಪೋರ್ಟ್ ಇಲ್ಲದೆ ನೋಡಿ. ನಾಳೆಯಿಂದ ವಿಧಾನಮಂಡಲ ಅಧಿವೇಶನ. ಸಿಎಂ ಬೊಮ್ಮಾಯಿಗಿದು ಮೊದಲ ಅಧಿವೇಶನ. ಬಸವರಾಜ ಬೊಮ್ಮಾಯಿ ಸಿಎಂ ಆದ್ಮೇಲೆ ಮೊದಲ ವಿಧಾನಮಂಡಲ ಅಧಿವೇಶನ ಎದುರಿಸ್ತಾ ಇದ್ದಾರೆ. ಯಡಿಯೂರಪ್ಪ ಅವರೇ ಕೊನೆಯ ಅಧಿವೇಶನ ನಡೆಸಿ ಅಲ್ಲೇ ವಿದಾಯದ ಭಾಷಣ ಮಾಡ್ತಾರೆ ಅಂತ ಎಣಿಸಲಾಗಿತ್ತು. ಇದೀಗ ಬೊಮ್ಮಾಯಿ ನೇತೃತ್ವದಲ್ಲಿ ಸರ್ಕಾರ ವಿಪಕ್ಷಗಳ ವಾಗ್ಬಾಣವನ್ನ ಎದುರಿಸೋಕೆ ಸಜ್ಜಾಗಿದೆ. ಈ ಬಾರಿ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಸಮರ ಸಾರೋಕೆ ವಿಪಕ್ಷಗಳು ಸಿದ್ಧವಾಗಿದೆ. ಪೆಟ್ರೋಲ್, ಡೀಸೆಲ್, ಎಲ್ಪಿಜಿ ಹಾಗೂ ಅಡುಗೆ ಎಣ್ಣೆ ಬೆಲೆ ಏರಿಕೆ ಈ ಬಾರಿ ಸೆಷನ್ನಲ್ಲಿ ಮಾತನಾಡೋಕೆ ವಿಪಕ್ಷಗಳಿಗೆ ಸಿಕ್ಕಿರೋ ಪ್ರಮುಖ ವಿಷಯ. ಎತ್ತಿನ ಬಂಡಿಯಲ್ಲೇ ವಿಧಾನಸೌಧಕ್ಕೆ ಬರಲು ವಿಪಕ್ಷ ನಾಯಕ ಸಿದ್ದರಾಮಯ್ಯ ನಿರ್ಧರಿಸಿದ್ದಾರೆ. ಈ ಮೂಲಕ ಸರ್ಕಾರವನ್ನ ಮುಜುಗರಕ್ಕೆ ಸಿಲುಕಿಸಲು ಕಾಂಗ್ರೆಸ್ ತೀರ್ಮಾನಿಸಿದೆ. ಇನ್ನು ಯಾವೆಲ್ಲ ವಿಷಯ ಅಧಿವೇಶನದಲ್ಲಿ ಪ್ರಸ್ತಾಪ ಆಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ಕೋವಿಡ್ ಪರಿಕರಗಳ ಖರೀದಿಯಲ್ಲಿ ಅಕ್ರಮ ನಡೆದಿದೆ ಅಂತ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಆರೋಪಿಸಿತ್ತು. ಈ ಬಗ್ಗೆಯೂ ಲೆಕ್ಕ ನೀಡುವಂತೆ ಸರ್ಕಾರದಲ್ಲಿ ಕಾಂಗ್ರೆಸ್ ಒತ್ತಾಯಿಸಲಿದೆ. ಇದರ ಜೊತೆಗೆ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ವಿರೋಧ ವ್ಯಕ್ತಪಡಿಸಲಿದ್ದಾರೆ. ಇನ್ನು ರಾಜ್ಯದಲ್ಲಿ ಇತ್ತೀಚೆಗೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಅಲ್ಲದೆ ಮೈಸೂರು ಗ್ಯಾಂಗ್ ರೇಪ್ ಬಗ್ಗೆಯೂ ಸದನದಲ್ಲಿ ಪ್ರಸ್ತಾಪಿಸಲು ವಿಪಕ್ಷಗಳು ಮುಂದಾಗಿವೆ. ಇದರ ಜೊತೆಗೆ ವಿವಿಧ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ಆರೋಪ ಇದ್ದು, ಆರೋಪ ಹೊತ್ತ ಸಚಿವರುಗಳ ರಾಜೀನಾಮೆಗೂ ವಿಪಕ್ಷಗಳು ಪಟ್ಟು ಹಿಡಿಯಲಿವೆ. ಮತ್ತೊಂದು ಕಡೆ ಸರ್ಕಾರದಲ್ಲಿ ಸಚಿವರ ಕಾರ್ಯವೈಖರಿಗೆ ಸಿಎಂ ಬೊಮ್ಮಾಯಿ ಗರಂ ಆಗಿದ್ದಾರೆ. ಗೋವಿಂದರಾಜನಗರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಿಎಂ ಬೊಮ್ಮಾಯಿ ಆರೋಗ್ಯ ಸಚಿವರ ಎದುರಲ್ಲೇ ಅವರ ಕಾರ್ಯವೈಖರಿಗೆ ಅಸಮಾಧಾನ ಹೊರಹಾಕಿದ್ರು. ಆರೋಗ್ಯ ವ್ಯವಸ್ಥೆಯೇ ಸರಿಯಿಲ್ಲ ಅಂತ ಬೊಮ್ಮಾಯಿ ಹೇಳಿದ್ರು. ತಂದೆ ಆದಂಥ ಹೆಲ್ತ್ ಸಿಸ್ಟಮ್ ಅನ್ನ, ಇಂಡಿಪೆಂಡೆಂಟ್ ಹೆಲ್ತ್ ಸಿಸ್ಟಮ್ ಅನ್ನ ಮಾಡೋದಕ್ಕೆ ನಾನು ಎಲ್ಲ ರೀತಿಯ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದೇನೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಈ ಹೆಲ್ತ್ ಈ ಕಡೆ ಮಹಾನಗರ ಪಾಲಿಕೆಗೂ ಇಲ್ಲ, ಈ ಕಡೆ ಡಿಪಾರ್ಟ್ಮೆಂಟಲ್ಲೂ ಕೂಡ ಇಲ್ಲ. ಅದನ್ನ ಸರಿ ಮಾಡುವಂಥ ಕೆಲಸವನ್ನ, ಒಂದೇ ಸಿಸ್ಟಮ್ ಅಲ್ಲಿ ತರುವಂಥ ಕೆಲಸವನ್ನು ನಾವು ಖಂಡಿತವಾಗೂ ಮಾಡ್ತೇವೆ. ಮತ್ತೊಂದು ಕಡೆ ಯತ್ನಾಳ್ ಸೇರಿ ಸ್ವಪಕ್ಷೀಯರೇ ತಮ್ಮ ನಾಯಕರ ವಿರುದ್ಧ ತಿರುಗಿ ಬಿದ್ದಿದ್ದು ವಿಪಕ್ಷಗಳಿಗೆ ಒಳ್ಳೆಯ ಆಹಾರ ಸಿಕ್ಕಿದೆ. ವಿಪಕ್ಷಗಳ ಆರೋಪಗಳ ಸುರಿಮಳೆ ಎದುರಿಸೋಕೆ ಬೊಮ್ಮಾಯಿ ಟೀಮ್ ಕೂಡ ಸಾಕಷ್ಟು ಸಿದ್ಧತೆ ನಡೆಸಿದೆ. ಅಧಿವೇಶನದ ಕದನ ಮುಂದೆ ಯಾವೆಲ್ಲ ತಿರುವು ಪಡೆಯುತ್ತೆ ಅನ್ನೋದು ನಾಳೆಯಿಂದ ಗೊತ್ತಾಗಲಿದೆ. ದಶರಥ್ ಸಾವೂರ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಅಗ್ರರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ. ಚಿಕ್ಕ ಬ್ರೇಕ್ ಆಗೋಕ್ಕೆ ಧ್ವಂಸಗೊಂಡಿದೆ. ಆದರೆ ಇದೀಗ ರಾಜಕೀಯಕ್ಕೆ ಕಾರಣವಾಗಿದೆ. ಬಿಜೆಪಿಯವರ ಹಿಂದುತ್ವ ಎಲ್ಲೋಯ್ತು ಅಂತ ವಿಪಕ್ಷಗಳು ಕುಟುಕ್ತಾ ಇವೆ. ಮತ್ತೊಂದು ಕಡೆ 800 ವರ್ಷಗಳ ಇತಿಹಾಸ ಇರೋ ದೇವಾಲಯ ಉಳಿಸಿಕೊಳ್ಳೋಕ್ಕಾಗದೆ ಬಿಜೆಪಿ ನಾಯಕರು ಕೈ ಹಿಸುಕಿಕೊಳ್ತಿದ್ದಾರೆ. ಈ ಘಟನೆಗೆ ಜಿಲ್ಲಾಡಳಿತದ ಮೇಲೆ ಹೊಣೆ ಹೊರಿಸಿರುವ ಸಂಸದರು ಇನ್ನೊಂದು ದೇವಾಲಯ ನಿರ್ಮಾಣ ಮಾಡೋ ಭರವಸೆಯನ್ನ ಕೊಟ್ಟಿದ್ದಾರೆ. ರಾಜಕೀಯಕ್ಕೆ ನಾಂದಿ ಹಾಡಿದ ದೇಗುಲ ತೆರವು. ದೇಗುಲ ಧ್ವಂಸಕ್ಕೆ ಕಾಂಗ್ರೆಸ್ ಬಿಜೆಪಿ ವಾಕ್ಸಮರ. ಅದು ಮೈಸೂರು ಜಿಲ್ಲೆ ನಂಜನಗೂಡಿನಲ್ಲಿದ್ದ ಪುರಾತನ ದೇವಾಲಯ. ಹರತನಹಳ್ಳಿ ಹುಚ್ಚುಗುಣಿ ಗ್ರಾಮದಲ್ಲಿದ್ದ ಮಹದೇವಮ್ಮ ದೇವಾಲಯವನ್ನ ಮೈಸೂರು ಜಿಲ್ಲಾಡಳಿತ ಏಕಾಏಕಿ ಧ್ವಂಸಗೊಳಿಸಿಬಿಟ್ಟಿದೆ. ಸುಪ್ರೀಂ ಕೋರ್ಟ್ ಆದೇಶದ ನೆಪದಲ್ಲಿ ದೇವಸ್ಥಾನ ತೆರವುಗೊಳಿಸಿರುವುದಕ್ಕೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ಕೆಂಡ ಕಾರಿದ್ದಾರೆ. ಮತ್ತೊಂದು ಕಡೆ ದೇವಾಲಯ ಧ್ವಂಸ ವಿಚಾರದಲ್ಲಿ ಬಿಜೆಪಿಯಲ್ಲೇ ಆರೋಪ ಪ್ರತ್ಯಾರೋಪಗಳು ಶುರುವಾಗಿದೆ. ದೇಗುಲ ಧ್ವಂಸದ ಬಗ್ಗೆ ಟ್ವೀಟ್ ಮಾಡಿದ ಸಿದ್ದರಾಮಯ್ಯ, ಹಿಂದೂ ಧರ್ಮದ ರಕ್ಷಣೆಯನ್ನ ಗುತ್ತಿಗೆ ಪಡೆದವರ ರೀತಿ ಮಾತನಾಡುವ ಬಿಜೆಪಿಯವರು ಈಗ್ಯಾಕೆ ಹಿಂದುತ್ವ ರಕ್ಷಿಸಲಿಲ್ಲ ಅಂತ ಕುಟುಕಿದ್ದಾರೆ. ಪುರಾತನ ದೇವಸ್ಥಾನವನ್ನ ಕೆಡವಿ ಹಾಕಿರುವುದು ಧರ್ಮ ಸೂಕ್ಷ್ಮ ವಿಚಾರ. ಇಂತಹ ನಿರ್ಧಾರ ಕೈಗೊಳ್ಳುವ ಮೊದಲು ಬಿಜೆಪಿ ಸ್ಥಳೀಯರ ಜೊತೆ ಮಾತುಕತೆ ನಡೆಸಬೇಕಾಗಿತ್ತು ಅಂತ ಟ್ವೀಟ್ ಮಾಡಿದ್ರು.
ದೇವಸ್ಥಾನ ಧ್ವಂಸ ವಿಚಾರ ತಿಳಿಯುತ್ತಿದ್ದಂತೆ ಮೈಸೂರು ಸಂಸದ ಪ್ರತಾಪ್ ಸಿಂಹ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಅಲ್ಲದೆ ಮೈಸೂರು ಜಿಲ್ಲಾಡಳಿತದ ವಿರುದ್ಧ ಗುಡುಗಿದ್ರು. ಸಂಜೆಯೂ ಕೂಡ ಹುಚ್ಚುಗಣಿ ಗ್ರಾಮಕ್ಕೆ ಭೇಟಿ ನೀಡಿದ ಪ್ರತಾಪ್ ಸಿಂಹ ಶೀಘ್ರದಲ್ಲೇ ನೂತನ ದೇವಾಲಯ ನಿರ್ಮಿಸೋ ಭರವಸೆ ನೀಡಿದ್ರು. ಈ ಅಧಿಕಾರಿಗಳು ಇಲ್ಲೇನು ಗೊತ್ತಾಗಲ್ಲ, ರಾಜಕಾರಣಿಗಳು ದಾರಿ ತಪ್ಪಿಸ್ತಾರೆ, ನಾವೇನು ಓದಿಲ್ಲ ಅಂತ ತಿಳ್ಕೊಂಬಿಟ್ಟಿರ್ತಾರೆ. ದೇವಸ್ಥಾನನ ಉಳಿಸ್ಕೊಳ್ಬೇಕಾದ್ದು ನಮ್ಮ ಧರ್ಮ. ಇದನ್ನು ಇನ್ನು ಮುಂದೆ ಯಾವುದನ್ನು ಕೂಡ ಹಿಂಗೆ ಆಗಕ್ಕೆ ಬಿಡಲ್ಲ. ದೇವಸ್ಥಾನ ತೆರವು ಮಾಡಿರೋ ವಿಚಾರಕ್ಕೆ ಶಾಸಕ ಹರ್ಷವರ್ಧನ್ ಕೂಡ ಗದ್ಗದಿತರಾದ್ರು. ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಬಂದ್ರಿಂದ ಇದನ್ನ ನಾವು ಯಾವುದೇ ತರ ಕಡೆಗಣಿಸಕ್ಕಾಗಲ್ಲ, ನಾವು ತೆರವುಗೊಳಿಸಬೇಕಾಗತ್ತೆ. ಇದನ್ನ ತಹಸೀಲ್ದಾರ್ ಅವರು ನನಗೆ ಎಲ್ಲ ತರ ಒಂದು ಮಾಹಿತಿ ಕೊಟ್ಟರು, ಹೇಳಿದ್ರು. ಅವರು ಮುಖ್ಯಮಂತ್ರಿಯಾಗಿ ಕೆಲಸನ ಮಾಡಿರೋದು, ನಿರ್ವಹಿಸಿದಾರೆ. ಅವ್ರಿಗೆ ಗೊತ್ತಿದೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸು ಮತ್ತು ಆರ್ಡರ್ಸು ಯಾವ ಥರ ಫಾಲೋ ಮಾಡಬೇಕು, ಇಂಪ್ಲಿಮೆಂಟ್ ಮಾಡಬೇಕು ಅಂತ. ಈ ಮಧ್ಯೆ ದೇಗುಲ ಧ್ವಂಸಕ್ಕೆ ಬಸವನಗೌಡ ಪಾಟೀಲ್ ಯತ್ನಾಳ್ ಗರಂ ಆಗಿದ್ದಾರೆ. ಸದ್ಯ ಗ್ರಾಮಸ್ಥರು ಧ್ವಂಸಗೊಂಡ ದೇಗುಲದ ಪಕ್ಕದಲ್ಲೇ ಮಹಾದೇವಿ ಮೂರ್ತಿಯನ್ನ ಪ್ರತಿಷ್ಠಾಪಿಸಿದ್ದಾರೆ. ಸುನೀಲ್ ಕುಮಾರ್, ನ್ಯೂಸ್ 18 ಕನ್ನಡ, ಮೈಸೂರು. ಕೊರೋನಾ 3ನೇ ಅಲೆ ತಡೆಗಟ್ಟೋಕೆ ಕೇಂದ್ರ ಸರ್ಕಾರ ಸಿದ್ಧವಾಗಿದೆ ಅಂತ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಈವರೆಗೂ ದೇಶದಲ್ಲಿ 75 ಕೋಟಿಯಷ್ಟು ಮೊದಲ ಡೋಸ್ ನೀಡಲಾಗಿದೆ. 2ನೇ ಡೋಸ್ ಕೂಡ ಉತ್ತಮ ರೀತಿಯಲ್ಲಿ ಸಾಗ್ತಾ ಇದೆ ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದ್ರು. ಪ್ರಧಾನಿ ಮೋದಿ ಹೇಳಿದಂತೆ ಸಬ್ಕಾ ಪ್ರಯಾಸ್ ತುಂಬಾನೇ ಮುಖ್ಯ ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಇನ್ನು ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಆಡಳಿತದ ಬಗ್ಗೆಯೂ ನಿರ್ಮಲಾ ಪ್ರಸ್ತಾಪಿಸಿದ್ರು. ಅಫ್ಘಾನಿಸ್ತಾನದ ಬೆಳವಣಿಗೆಗಳನ್ನ ನಾವು ನೋಡ್ತಿದ್ದೇವೆ. ಭಾರತದ ಮೇಲೆ ಆರ್ಥಿಕತೆಗೆ ಅಲ್ಲಿಯ ಬೆಳವಣಿಗೆಗಳು ಇಲ್ಲಿ ಪರಿಣಾಮ ಬೀರೋದಿಲ್ಲ ಅನ್ನೋದನ್ನ ಸೂಕ್ಷ್ಮವಾಗಿ ನೋಡಲಾಗ್ತಾ ಇದೆ ಅಂತ ಹೇಳಿದ್ರು. If protection from corona is given to people with the vaccines, I think that would eliminate very many related risks. And therefore, I'm glad that the government's vaccination effort is going well. Even as we talk, I think we'll be touching 75 crores, at least one dose, that is. And hopefully the second dose numbers will also now increase. So with this, I'm confident that on the corona third wave, God forbid, but in case there's a third wave, we'll be able to face, not just because of vaccine, but we have ramped up the capacity of oxygen, intensive care units, hospitals and so on. So I think third wave is something which all of us, like PM always says, sabka vikas, sabka saath, sabka vishwas. But now he very clearly says sabka prayas. The challenge which is extraneous is the developments in Afghanistan. And I would think because it is in our neighborhood, even that is something which we'll have to be extremely watchful of. Does it have a bearing on the economy? We don't want it to have a bearing on the economy, but of course we'll have to keep a watch. ಅಗ್ರರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ, ಚಿಕ್ಕ ಬ್ರೇಕ್ ಆದ್ಮೇಲೆ. ಪ್ರತಿನಿಧಿಸಿ ಪದಕ ಗೆದ್ದು ತಂದ ಕ್ರೀಡಾಪಟುಗಳನ್ನ ಭೇಟಿ ಮಾಡಿದರು. ತಮ್ಮ ನಿವಾಸದಲ್ಲಿ ಅಥ್ಲೆಟ್ಗಳು ಹಾಗೂ ತರಬೇತುದಾರರಿಗೆ ಆತಿಥ್ಯ ಆಯೋಜಿಸಿದ್ರು. ಈ ವೇಳೆ ಪ್ಯಾರಾಲಿಂಪಿಕ್ಸ್ನಲ್ಲಿ ಪದಕ ವಿಜೇತ ಕ್ರೀಡಾಪಟುಗಳನ್ನ ಅಭಿನಂದಿಸಿದರು. ನಿಮ್ಮ ಯಶಸ್ಸು ಭಾರತದಿಂದ ಇನ್ನೂ ಹೆಚ್ಚಿನ ಆಟಗಾರರಿಗೆ ಸ್ಫೂರ್ತಿಯಾಗುತ್ತೆ ಅಂತ ಮೋದಿ ಹೇಳಿದ್ದಾರೆ. ಇತರ ಸಂಕ್ಷಿಪ್ತ ಸುದ್ದಿಗಳನ್ನು ನೋಡೋಣ. ಎಕ್ಸ್‌ಪ್ರೆಸ್ 18ನಲ್ಲಿ ಮೈಸೂರು ದಸರಾ ಹಬ್ಬಕ್ಕೆ ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ನಾಳೆ ಮೈಸೂರು ಅರಮನೆಗೆ ಗಜಪಡೆ ಆಗಮಿಸಲಿದೆ. ವಿವಿಧ ಶಿಬಿರಗಳಿಂದ ವೀರನ ಹೊಸಹಳ್ಳಿಗೆ ಈಗಾಗಲೇ ಗಜಪಡೆ ಬಂದಿದ್ದು ನಾಳೆ ಬೆಳಗ್ಗೆ 9:30ಕ್ಕೆ ವಿಶೇಷ ಪೂಜೆ ನಡೆಯಲಿದೆ. ಕರ್ನಾಟಕದಲ್ಲಿ ವೇಗವಾಗಿ ಕೊರೋನಾ ಲಸಿಕೆ ವಿತರಿಸಲಾಗ್ತಾ ಇದೆ. ಸೆಪ್ಟೆಂಬರ್ ತಿಂಗಳಲ್ಲಿ ಲಸಿಕೆ ಅಭಿಯಾನಕ್ಕೆ ಅಭೂತಪೂರ್ವ ಬೆಂಬಲ ಸಿಕ್ಕಿದೆ. ಕರ್ನಾಟಕದಲ್ಲಿ ದಿನಕ್ಕೆ 3.8 ಲಕ್ಷ ಜನಕ್ಕೆ ಲಸಿಕೆ ನೀಡ್ತಾ ಇದ್ರೆ ರಷ್ಯಾದಲ್ಲಿ ದಿನಕ್ಕೆ 3.7 ಲಕ್ಷ ಡೋಸ್ ನೀಡಲಾಗ್ತಾ ಇದೆ. ರಾಜ್ಯದಲ್ಲಿ ಇಂದು 803 ಹೊಸ ಕೊರೋನಾ ಕೇಸ್ ದಾಖಲಾಗಿದೆ. ಕಳೆದ 24 ಗಂಟೆಯಲ್ಲಿ 17 ಮಂದಿ ಸಾವನ್ನಪ್ಪಿದ್ರೆ 802 ಮಂದಿ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಬೆಂಗಳೂರಿನಲ್ಲಿಂದು 255 ಕೇಸ್, 6 ಸಾವಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸ ಮುಂದುವರೆದಿದೆ. ಶ್ರೀನಗರದ ಖನ್ಯಾರ್ ಪ್ರದೇಶದಲ್ಲಿ ನಡು ರಸ್ತೆಯಲ್ಲೇ ಪ್ರೊಬೇಷನರಿ ಸಬ್ ಇನ್ಸ್ಪೆಕ್ಟರ್ ಒಬ್ಬರನ್ನ ಉಗ್ರರು ಗುಂಡಿಕ್ಕಿ ಹತ್ಯೆ ಮಾಡಿದ್ದಾರೆ. ಉಗ್ರನೊಬ್ಬ ಹಿಂದಿನಿಂದ ಬಂದು ಶೂಟ್ ಮಾಡೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ.
ಇದಾಗಿತ್ತು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.